ಎಂ ಬಿ ಪಾಟೀಲ್ ಸಾಹೇಬರ ದೊಡ್ಡತನಕ್ಕೆ ನಾನು ಋಣಿಯಾಗಿರ್ತೀನಿ. ನಾನು ಯೋಚನೆಯೇ ಮಾಡಿರಲಿಲ್ಲ ಇಷ್ಟೆಲ್ಲವೂ ಕೂಡ ರಾಜ್ಯದ ರೈಲ್ವೆ ಜೋನಿಗೆ. ನನಗೆ ಇದಕ್ಕೆಲ್ಲ ಕಾರಣ ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು. ಹೋದ ವಾರ ಸುಮಾರು 1.5 ಗಂಟೆಗಳ ಕುಳಿತಾಗ ನಾನು ಅವ್ರ ಬಗ್ಗೆ ಮಾತನಾಡಿದ ಕೆಲವು ವಿಚಾರಗಳನ್ನು ಕೈಗೆತ್ತಿಕೊಂಡು ನನಗಿದೆಲ್ಲವನ್ನು ನೀವು ಮಾಡಿ ಅಂತ ಸೂಚನೆ ಮೇಲೆ ನಾನು ಇವತ್ತಿಲ್ಲಿ ಬಂದು ಸುಮಾರು 2 ಗಂಟೆಗೂ ಮೇಲ್ಪಟ್ಟು ನಾವು ಚರ್ಚೆ ಮಾಡಿದ್ವಿ. 16 ವಿಚಾರಗಳನ್ನು ಮಾತಾಡಿದ್ದೀವಿ. ನಮ್ಮ ಆಶಯ ಇವತ್ತು ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆ 40,000 ಡಬ್ಲಿಂಗ್ ಲೈನು ಇಡೀ ದೇಶದಲ್ಲಿ ಆಗಿದೆ. 92% ಎಲೆಕ್ಟ್ರಿಫಿಕೇಷನ್ ಆಗಿದೆ. ಮತ್ತು ಒಂದು ಏನಿವತ್ತು ಕೊಂಕಣ್ ರೈಲ್ವೆ ಇದು ಒಂದೇ ಭಾರತ್ ಸಾಹೇಬರು ಹೇಳಿದ್ದಾರೆ 10 ಟ್ರೈನ್ಗಳನ್ನು 15ನೇ ತಾರೀಕು ರಾಷ್ಟ್ರದ ಪ್ರಧಾನಿಗಳು ಎಲ್ಲಿಂದ ಅನೀಶ್ ಜಮ್ಶೆಡ್ಪುರದಿಂದ ಲೋಕಾರ್ಪಣೆ ಮಾಡುವಾಗ ಒಂದು ಟ್ರೈನು ಮೇ ಬಿ ಎಲ್ಲಿ ಅಂತ ಇಂದು ಪೂರ್ತಿ ಆಗಿಲ್ಲ. ಅದು ನನಗನ್ನಿಸ್ತದೆ ಕೈಗಾರಿಕಾ ಸಚಿವರು ಜಿಲ್ಲೆಗೆ ಹೋದು ಆಶ್ಚರ್ಯ ಪಡಬೇಕಾಗಿಲ್ಲ. ಮತ್ತು ಇನ್ನೊಂದು ಅಂಡರ್ ಪಾಸು ಮತ್ತು ಓವರ್ ಬ್ರಿಡ್ಜ್ಗಳು ಅವ್ರು ಎಷ್ಟು ಕೊಟ್ಟಿದ್ದಾರೋ ಅಷ್ಟಕ್ಕೂ ಕೂಡ ನಾವು ಭಾರತ ಸರ್ಕಾರ ಪೂರ್ತಿ, ನೀವು ಕೇವಲ ನಿಮ್ಮ ಒಂದೇ ಕ್ಷೇತ್ರದಲ್ಲ ಎಲ್ಲೆಲ್ಲೇ ತಾವು ಹೇಳಿದ್ರು ಇದೆಲ್ಲವನ್ನು ಕೂಡ ಮಾಡೋದಕ್ಕೆ ನಾವೇ ಭಾರತ ಸರ್ಕಾರ ರೈಲ್ವೆ ಇಲಾಖೆ ಹಣವನ್ನು ಮಾಡಿ ಅದನ್ನು 2 ವರ್ಷದಲ್ಲಿ ಮುಗಿಸ್ಕೊಡ್ತೀವಿ. ಮೂರನೇದು ನಾವೇನಿವಾಗ ಚಿತ್ರದುರ್ಗ ದಾವಣಗೆರೆ ಮತ್ತು ತುಮಕೂರಿನ ಲೈನು ಸುಮಾರು ವರ್ಷದ್ದು ಅದನ್ನು ಈಗಾಗಲೇ ಅಕ್ವಿಜೇಷನ್ ಪೂರ್ತಿ ಆಗಿದೆ. ಕೆಲಸನೂ ಕೂಡ ಮಾಡಿದ್ದೀವಿ. ಸಿರಾದಲ್ಲಿ ನಮ್ಮ ಸನ್ಮಾನ್ಯ ಜಯಚಂದ್ರ ಅವರು 600 ಕೋಟಿ ರೂಪಾಯಿನ ಹೊಂದಿದ್ದನ್ನು ಅದನ್ನು ಕೂಡ ಫೌಂಡೇಶನ್ನ ಅವು ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರನ್ನು ಕರೀತಾ ಇದ್ದೀವಿ. ಇನ್ನು ರಾಯದುರ್ಗ, ಮಡಕಶಿರ, ಪಾವಗಡ, ಮಧುಗಿರಿ, ಕೊರಟಗೆರೆ, ಊರುಕೇರಿ, ತುಮಕೂರು 207 ಕಿಲೋಮೀಟರ್ ಕೆಲಸ ಪೂರ್ತಿ 100ಕ್ಕೆ 100 ಟೆಂಡರ್ ಆಗಿದೆ. ಈಗಾಗಲೇ 40 ಕಿಲೋಮೀಟರ್ಗೂ ಮೇಲ್ಪಟ್ಟು ಕೇವಲ 3 ತಿಂಗಳಲ್ಲಿ ಅದನ್ನು ಲೈನ್ ಯಾವ ರೀತಿ ತರಬೇಕು ಎನ್ನೆಲ್ಲವನ್ನು ಕೂಡ ಮಾಡ್ತಾ ಇದ್ದೀವಿ. ನಾನು ನಿಮಗೆ ಒಂದು ವಿನಂತಿ ಮಾಡ್ತೀನಿ. ನನಗೆ ಸಾಹೇಬ್ರದ್ದು ಇನ್ನೊಂದು ದೊಡ್ಡ ಕೆಲಸ ಪೋರ್ಟು. ನಾವು ಈ ಪೋರ್ಟ್ಗೋಸ್ಕರವಾಗಿ ಒಂದು ಯಾವುದದು ಹುಬ್ಬಳ್ಳಿ ಅಂಕೋಲ ಅದು ತುಂಬ ವರ್ಷಗಳಿಂದ ಇತ್ತು. ಸ್ವತಃ ಅಶ್ವಿನಿ ವೈಷ್ಣವ್ ಅವರೇ ಮುತುವರ್ಜಿಯನ್ನು ವಹಿಸಿ ಫಾರೆಸ್ಟ್ ಇಲಾಖೆಯಲ್ಲಿ ಎಲ್ಲ ಥರದ ಯಾವ್ಯಾವ ರೀತಿ ಇದಾಗಬೇಕಾ ಎಲ್ಲವನ್ನೂ ಕೂಡ ಮಾಡಿರ್ತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ನಾನು ಮತ್ತೆ ಅವ್ರ ಜೊತೆ ಚರ್ಚೆ ಮಾಡಿ ಒಂದು 5 ನಿಮಿಷ ಚರ್ಚೆ ಮಾಡಿದ್ದೀನಿ. ಇದಕ್ಕೊಂದು ರೂಪವನ್ನು ನಾನು ಸನ್ಮಾನ್ಯ ಮಂತ್ರಿಗಳ ಸಮಕ್ಷಮದಲ್ಲಿ ಸನ್ಮಾನ್ಯ ಕೈಗಾರಿಕಾ ಮಂತ್ರಿಗಳು, ಮೂಲಭೂತ ಸೌಕರ್ಯ ಅಭಿವೃದ್ಧಿ ಮಂತ್ರಿಗಳನ್ನು ಕೂಡ ದೆಹಲಿಗೆ ಅವ್ರ ಕಚೇರಿಯಲ್ಲಿ ಕರೆಸಿ ಈ ಎಲ್ಲಕ್ಕೂ ಕೂಡ ಮಾತನಾಡಿ ಅವರ ಏನೋ ಒಂದು ದೂರದೃಷ್ಟಿ ಚಿಂತನೆ ಇದೆ. ವಿಶೇಷವಾಗಿ ಚಿತ್ರದುರ್ಗ, ಹೊಸಪೇಟೆ, ಕೊಪ್ಪಳ, ಆಲಮಟ್ಟಿ ಈ ಮಾರ್ಗದ ಹೊಸ ಯೋಜನೆ ಏನಿದೆ ನನಗೆ ತಿಳಿದ ಮಟ್ಟಿಗೆ ಪ್ರಧಾನಿಗಳ ಒಂದು ಚಿಂತನೆ ಇದೆ. ಈ ದೇಶದಲ್ಲಿ ಏನು ಇವತ್ತು ಲೈನ್ಗಳಿದೆ ಕರ್ನಾಟಕಕ್ಕೆ ಹೆಜ್ಜಾಲ, ಕನಕಪುರ, ಹಾರೋಹಳ್ಳಿ, ಮತ್ತು ಮಳವಳ್ಳಿ, ಸಾತನೂರು ಆ ಮಾರ್ಗವಾಗಿ ಚಾಮರಾಜನಗರಕ್ಕೆ 142 ಕೋಟಿ ರೂಪಾಯಿಗಳ ಒಂದು ಯೋಜನೆ ಬೋರ್ಡ್ಗೆ ತಂದಿದ್ದೀನಿ ಈಗಾಗಲೇ. ಇದು ಕೂಡ ಏನೀಗಾಗಲೇ ಸ್ಯಾಂಕ್ಷನ್ ಆಗಿದೆ ಸಾಹೇಬ್ರದ್ದು. ಇದಕ್ಕೆ ಒಂದು ಮೋಕ್ಷ, ಅದಕ್ಕೇನು ತೊಂದರೆ ಏನಿಲ್ಲ ನಿಮ್ಮದು ಈ ಕೆಲಸಗಳಿಗೆ. ಒಂದು ವಿಜಯಪುರ ಮತ್ತು ಇದು ಪೋರ್ಟಿಂದೇನಿದೆ ಮಂಗಳೂರು ಪೋರ್ಟ್ಗೆ ನಾವು ಸಕಲೇಶ್ಪುರದ ಹತ್ರ ಇದ್ದಂಥ ಒಂದು ಹಡಲ್ಸನ್ನು ಕೂಡ ಮಾಡಿ ಸನ್ಮಾನ್ಯ ಸಚಿವರು ಮೊನ್ನೆ ಡಬಲಿಂಗ್ ಲೈನ್ ಮಾಡೋದಕ್ಕೆ ಇದು ಮಾಡಿದ್ದಾರೆ. ಅದೇ ರೀತಿ ಇದು ಕೂಡ ಒಂದು ಹಂತಕ್ಕೆ ತರ್ತಾ ಇದ್ದೀವಿ. ಸನ್ಮಾನ್ಯ ಸಚಿವರಿಗೆ ಒಂದು ಮಾತನ್ನು ಹೇಳ್ತೀನಿ. ರೈಲ್ವೆ ಇಲಾಖೆ 50 ವರ್ಷದಲ್ಲಿ ಆಗದೇ ಇರೋ ಸಾಧನೆಯನ್ನು ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ಮಾಡ್ತಾ ಇದ್ದಾರೆ. ಅನ್ಯತಾ ಭಾವಿಸ್ಕೊಳ್ಬಾರ್ದು. ತಾವು ಒಬ್ಬ ಹಿರಿಯ ಸಚಿವರು ಇದ್ದೀರಿ. ಈ ಕೆಲಸವನ್ನು ನಾವು ಮಾಡಿಸೋದಕ್ಕೆ ಎಲ್ಲ ಥರದ ಕ್ರಮವನ್ನು ತೆಗೆದುಕೊಳ್ತೀವಿ. ಇದರಿಂದ ನಿಮಗೇನು ಅನುಕೂಲ ಅಂತಲ್ಲ, ರಾಜ್ಯಕ್ಕೆ, ದೇಶಕ್ಕೆ, ವಿಶೇಷವಾಗಿ ಪೋರ್ಟ್ನಲ್ಲಿ ಸಾವಿರಾರು ಜನ ಕೈಗಾರಿಕೆಗಳಿಗೆ ಕೆಲಸ ಸಿಗ್ತದೆ. ಇದು ಇನ್ನೊಂದು ಧಾರವಾಡ, ಕಿತ್ತೂರು, ಬೆಳಗಾವಿ ನಡುವಿನ ಇದು ಈಗಾಗಲೇ ಏನು ನಮ್ಮ ಇದು ಅಕ್ವಿಜೇಷನ್ ಒಂದು ಹಂತಕ್ಕೆ ಬಂದಿದೆ ಅನ್ನೋದನ್ನ ನನ್ನ ಸಹೋದರಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಸನ್ಮಾನ್ಯ ಜಗದೀಶ್ ಶೆಟ್ಟರು ನನ್ನ ಹತ್ರ ಮಾತಾಡಿದ್ದಾರೆ. ಇದು ಒಳ್ಳೆ ವಿಚಾರ, ಇದನ್ನು ಕೂಡ ಮಾಡ್ತೀವಿ. ಹುಬ್ಬಳ್ಳಿದು ಯಾವ್ಯಾವ್ದಿದೆ ನಾನು ಬಗೆಹರಿಸೋದಿಲ್ಲ, ಅವ್ರನ್ನೇ ನಮ್ಮ MR ಸಾಹೇಬ್ರ ಹತ್ರ ಕರೆಸ್ತೀವಿ, ಕುಳಿತುಕೊಳ್ಳೋಣ. ಒಂದು ಸೌಹಾರ್ದತೆಯಿಂದ ರಾಜ್ಯಕ್ಕೆ ರೈಲ್ವೆ ಇಲಾಖೆಯಿಂದ ಯಾವ್ಯಾವ ರೀತಿಯ ಸಲಕರಣೆಗಳು ಕೆಲಸಗಳಾಗಬೇಕು
ಇದು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಒಂದು ದೂರದೃಷ್ಟಿಯ ಚಿಂತನೆ. ಕರ್ನಾಟಕವು ಕೂಡ ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಆಗಬೇಕು ಅನ್ನೋದು ಬಯಕೆ ಇದೆ. ಅದಕ್ಕೆ ನಾನು ಅವ್ರು ಕೊಟ್ಟಿರ್ತಕ್ಕಂಥ ಎಲ್ಲದರ ಜೊತೆಯಲ್ಲಿ ನಾನು ಒಂದು ಮೀಟಿಂಗ್ನ ಫಿಕ್ಸ್ ಮಾಡ್ತೀವಿ. ಮತ್ತು ಕೋಚ್ಗಳದು ಮತ್ತೊಂದು ಏನೇನಿದೆ ಇದೆಲ್ಲದರ ಬಗ್ಗೆಯಲ್ಲೂ ಕೂಡ ನಾನು ಒಂದು ಮಾಹಿತಿಯನ್ನು ಕೊಟ್ಟು, ಯಾಕಂದರೆ ಹೊರಗಡೆ ತೆಗೆದುಕೊಂಡಾಗ ಎಷ್ಟಾಗ್ತದೆ, ನಮ್ಮಿಂದ ಆದಾಗ ಎಷ್ಟಾಗ್ತದೆ, ಇದಕ್ಕೆ ಯಾವ್ಯಾವ ರೀತಿ ಇಂಟ್ರಾಕ್ಟ್ ಮಾಡಬಹುದು. ನಾನು ಮೊನ್ನೆ ಚೆನ್ನೈಗೆ ಹೋಗಿದ್ದೆ, ಕಲ್ಕಟ್ಟಾಗೆ ಹೋಗಿದ್ದೆ, ಇದು ಸಿಕಂದ್ರಾಬಾದ್ಗೆ ಹೋಗಿದ್ದೆ. ಇದಲ್ಲದೆ ಮಣಿಪುರ ಮತ್ತು ಮೇಘಾಲಯ, ಛತ್ತೀಸ್ಗಢ ಕೆಲವು ಭಾಗಗಳಿಗೆ ನೀವು ಹೋಗಬೇಕು. ಸಣ್ಣ ಸಣ್ಣ ರಾಜ್ಯಗಳು, ಅಲ್ಲಿರ್ತಕ್ಕಂಥ ಯೋಜನೆಗಳು, ಅವರಲ್ಲಿರ್ತಕ್ಕಂಥ ಒಡಂಬಡಿಕೆ, ಅಭಿವೃದ್ಧಿ ಅಂದ ತಕ್ಷಣ ಎಲ್ಲವನ್ನು ಮರೀತಾರಲ್ಲಿ, ಎಲ್ಲ ಮರೀತಾರಣ್ಣ. ನಾನು ಇವತ್ತು ನನಗೆ ಭಾರಿ ಖುಷಿಯಾಗಿದ್ದು, ಒಬ್ಬ MB ಪಾಟೀಲರು ನನಗೆ ಕೇಳಿದ ತಕ್ಷಣ ಅದಕ್ಕೆ ವೇಳೆ ಕೊಟ್ಟಿದ್ದಾರೆ. ಇದು ನನ್ನ ಸಂದೇಶ ಅಲ್ಲ, ಸನ್ಮಾನ್ಯ ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರು ಅವತ್ತು ನಮ್ಮ ಅಧ್ಯಕ್ಷ ಬಂದಿದ್ದರು, KRID ಅಧ್ಯಕ್ಷ, ಭಾರಿ ಒದ್ದಾಡ್ತಾ ಇದ್ರು. ಅದಾದಮೇಲೆ ಅವರೇ ಒಂಥರ ಆದರು, ಇಷ್ಟೊಂದು ಕಾಳಜಿ ಇದೆ, ಕನ್ಸರ್ನ್ ಇದೆ ಅಂತ. ರೈಲ್ವೆ ಇಲಾಖೆ ಒಂದು ಎಷ್ಟು ಮಟ್ಟಿಗೆ ಇದಾಗ್ತಾ ಇದೆ ಅನ್ನೋದು ತಾವೆಲ್ಲ ನೋಡಿದ್ದೀರಿ. ಇದರ ಕೊಡುಗೆ ಮೋದಿಯವ್ರದ್ದಿದೆ. ಅಣ್ಣ ನಿಮ್ದು ಏನೇನಿದೆ ಎಲ್ಲಕ್ಕೂ ಕೂಡ 2-3 ತಿಂಗಳಲ್ಲಿ ನಿಮ್ಮ ಜೊತೆಯಲ್ಲೇ ಕರ್ಕೊಂಡೋಗಿ ಇದೆಲ್ಲವನ್ನು ಮಾಡೋ ಜೊತೆಗೆ ಹೊಸ ಲೈನ್ಗಳನ್ನು ಸನ್ಮಾನ್ಯ ಎಲ್ಲ 28 ಜನ MP ಗಳು ಕೂಡ ಬಯಸ್ತಾ ಇದ್ದಾರೆ. ಬಹುತೇಕ ಕಡೆ ನಾವು ಈಗಾಗಲೇ 1 ಸೆಕೆಂಡು, 1 ನಿಮಿಷ, 2 ನಿಮಿಷ ನಿಲ್ಲಿಸ್ತಕ್ಕಂಥದ್ದು, ಮತ್ತೊಂದಾಗೋದು, ಕೋವಿಡ್ನಿಂದ ಆಗಿರ್ತಕ್ಕಂಥ ಕೆಲವು ನೋವುಗಳನ್ನು ಸರಿಪಡಿಸ್ತಕ್ಕಂಥದ್ದು. ತುಮಕೂರಿನ ನಾನು ಸಚಿವನಾದ ಮಂತ್ರಿ MP ಆದಮೇಲೆ ಆ ಭಾಗದ ಜನರಿಗೆ ನಾನೇನೇನು ಕೊಟ್ಟಿದ್ದೀನಿ ಅನ್ನೋದನ್ನೆಲ್ಲ ಒಂದು ವೈಟ್ ಪೇಪರ್ನ ಇನ್ನೊಂದು 1-1.5-2 ತಿಂಗಳಲ್ಲಿ ಹೊರಡಿಸ್ತೀನಿ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಒಂದು ನಾಣ್ಯದ 2 ಮುಖಗಳಾಗಿ ಕೆಲಸ ಮಾಡೋದಕ್ಕೆ ಇವತ್ತು ಕರ್ನಾಟಕದ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರದ ಹಿರಿಯ ಸಚಿವರಾದ ಸನ್ಮಾನ್ಯ MB ಪಾಟೀಲರು ಒಂದು ದೊಡ್ಡ ಮನಸ್ಸನ್ನು ಮಾಡಿದ್ದಾರೆ. ಭಾರತ ಸರ್ಕಾರದ ಪರವಾಗಿ, ನನ್ನ ಇಲಾಖೆ ಪರವಾಗಿ, ಅಶ್ವಿನಿ ವೈಷ್ಣವ್ ಅವರು ನಮ್ಮ ಕೇಂದ್ರದ ಮಂತ್ರಿಗಳ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ.